ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶ್ಯೂ ಮೀಡಿಯಾ ಕನ್ನಡ. ಇವತ್ತು ಗುರುವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ 9:30 ಆಗಿತ್ತು. ಸೊ ಪಾಪುನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಪಲಾವ್ನ ಮಾಡಿದ್ದೆ. ಬೆಳಗ್ಗೆ ಟೈಮ್ ಅವಳು ಅಷ್ಟು ಫುಡ್ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟಿರ್ತೀನಲ್ಲ, ಅದನ್ನ ಮಾತ್ರ ಪೂರ್ತಿಯಾಗಿ ತಿನ್ಕೊಂಡು ಬಂದಿರ್ತಾಳೆ. ಸ್ಟಾರ್ಟಿಂಗು ಕೊಟ್ಟು ಕಳಿಸಿದ್ರಲ್ಲಿ ಅರ್ಧ ತಿಂದು ಅರ್ಧ ವಾಪಸ್ ತೊಗೊಂಬರ್ತಾ ಇದ್ಲು. ಇವಾಗ ಪರವಾಗಿಲ್ಲ, ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾಳೆ. ಸೊ ಅದ್ರ ಜೊತೆಗೆ ಇವತ್ತು ಮಾವಿನ ಹಣ್ಣು ಕೊಟ್ಟು ಕಳಿಸಿದೆ. ಪ್ರತಿದಿನವೂ ಒಂದು ಫ್ರೂಟ್ಸ್ನ ಕೊಟ್ಟು ಕಳಿಸ್ತೀನಿ. ಪೂರ್ತಿಯಾಗಿ ತಿನ್ಕೊಂಡು ಬಂದಿರ್ತಾಳೆ. ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರಿಂದ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಕೊಟ್ಟು ಕಳ್ಸಿದ ತಿಂಡಿನೂ ತಿಂದು ಬಂದಿರ್ತವೆ, ಮತ್ತು ಅವಾಗ ಅವೇ ತಿನ್ನೋದನ್ನು ಕೂಡ ಕಲ್ತ್ಕೋತವೆ. ಇನ್ನು ಅವಳನ್ನ ಬಿಟ್ಟು ಬಂದು ಸ್ವಲ್ಪ ಬಟ್ಟೆ ಇತ್ತು ಪಾಪುದು, ತುಂಬ ಗಲೀಜು ಮಾಡ್ಕೊತಾಳೆ ಇವಾಗ. ಸೊ ಹಂಗಾಗಿ ಮಿಷನ್ಗೆಲ್ಲ ಹಾಕಿದ್ರೆ ಅಷ್ಟು ಕೊಳೆ ಹೋಗಲ್ಲ, ಹಂಗಾಗಿ ಕೈಲೇ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲದನ್ನು ಕೂಡ ನೆನೆ ಹಾಕೊತಾ ಇದ್ದೆ. ಇನ್ನು ಮಧ್ಯಾಹ್ನಕ್ಕೆ ಮಿಕ್ಸ್ ಸೊಪ್ಪಿತ್ತು. ಸೊ ಹಂಗಾಗಿ ಸೊಪ್ಪಿನ ಸಾಂಬಾರು ಮಾಡೋಣ, ಒಂದು ಸಾಂಬಾರು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಮಾಡಿಟ್ಟಿದ್ದೆ. ಕೆಲವೊಂದೊಂದು ದಿನ ಏನಂತ ಹೇಳಿದ್ರೆ ಅಷ್ಟೇನು ಕೆಲಸ ಇರಲ್ಲ, ಬಟ್ ಆದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇವತ್ತು ಅಷ್ಟೇ ಅಡುಗೆ ಮಾಡಿದ್ದಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಕೂಡ ಕೆಲಸ ಮಾಡಲೇ ಇಲ್ಲ. ಬಟ್ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ 4 ಗಂಟೆ ಆಗಿತ್ತು. ಸೊ ಆವಾಗ ಮನೇಲಿ ಶಾಪಿಂಗ್ ಹೋಗೋಣ, ಪಾಪುಗೆ ಫ್ರಾಕ್ ಎಲ್ಲದು ಕೂಡ ತೊಗೊಂಡು ಬರೋಣ ಅಂತ ಹೇಳಿದ್ರು. ಸೊ ಆವಾಗ ನಾನು ಕೂಡ ರೆಡಿ ಆಗ್ತಾಯಿದ್ದೆ. ಇನ್ನು ಸಂಜೆ ಆಗ್ತಾ ಮಳೆ ಬಂದುಬಿಡುತ್ತೆ, ಸೋನೆ ಥರ ಇಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಒಂದು 3 ಡೇಸಿಂದ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಸೋನೆ ಥರ ಬರ್ತಾಯಿದೆ, ಓಡಾಡೋಕ್ಕೂ ಕೂಡ ತುಂಬ ಕಷ್ಟ ಅಂತ ಅನಿಸುತ್ತೆ. ಹಂಗಾಗಿ ಬೇಗ ಹೋಗಿ ಬರೋಣ ಅಂತ ಹೇಳಿದ್ರು. ಇನ್ನು ಇವತ್ತು ನಾನು ಬೇಬಿ ಪ್ರಾಡಕ್ಟಲ್ಲಿ ಯಾವ ರೀತಿಯಾಗಿ ನಾನು ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ಪಾಪುದು ಹಿಮಾಲಯ, ನಾವು ಜಾಸ್ತಿ ಬಳಸೋದೆಲ್ಲ ಹಿಮಾಲಯನ. ಸೊ ಹಿಮಾಲಯ ಕ್ರೀಮ್ನ ಹಚ್ಕೋತಾ ಇದ್ದೀನಿ ಫೇಸಿಗೆ ಮತ್ತು ಕುತ್ತಿಗೆಗೆ, ಎರಡಕ್ಕೂ ಕೂಡ ಹಚ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಫೇಸ್ ಒಂಥರ ಕಲರ್ ಕಾಣುತ್ತೆ ಮತ್ತು ನಮ್ಮ ಕುತ್ತಿಗೆ ಒಂಥರ ಕಲರ್ ಕಾಣಿಸ್ಬಿಡುತ್ತೆ. ಸೊ ಹಂಗಾಗಿ ಕುತ್ತಿಗೆಗೆ ಮತ್ತು ಫೇಸಿಗೆ ಹಚ್ಕೋಬೇಕಾಗತ್ತೆ. ಹಾಗೆಯೇ ಇನ್ನು ನಾನು ಹಿಮಾಲಯ ಪೌಡರ್ನ ಹಚ್ಕೋತೀನಿ. ಸೊ ನಾವು ಆಲ್ಮೋಸ್ಟು ಹಿಮಾಲಯನೇ ಯೂಸ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ ಮಕ್ಕಳಿಗೆ. ಹಿಮಾಲಯ ಅವಳು ಸಣ್ಣ ಪಾಪು ಇದ್ದಾಗಿಂದನೂ ಕೂಡ ಹಿಮಾಲಯನೇ ಯೂಸ್ ಮಾಡೋದು. ಸೋಪ್ ಒಂದು ಬಂದುಬಿಟ್ಟು ಮೈಸೂರು ಸ್ಯಾಂಡಲ್ ಬೇಬಿ ಸೋಪು ತುಂಬ ಚೆನ್ನಾಗಿರುತ್ತೆ, ಅದು ಯೂಸ್ ಮಾಡ್ತೀವಿ ನಾವು. ಇನ್ನೆಲ್ಲದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ, ಚೆನ್ನಾಗೂ ಇರುತ್ತೆ ಮಾತ್ರ ಮಕ್ಕಳಿಗೆ. ಸೊ ಇವಾಗ ಪೌಡರ್ನು ಕೂಡ ಹಚ್ಕೊಂಡು ಒಂದು ಲಿಪ್ ಬಾಮ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಲಿಪ್ಸ್ಟಿಕ್ ಆಗಿರ್ಬೋದು ಹಚ್ಕೊಂಡ್ರೆ ಸಿಂಪಲ್ಲಾಗಿ ನೋಡಿ, ಎಲ್ಲಾದರೂ ಹೊರಗಡೆ ಹೋಗುವಾಗ ಸಣ್ಣ ಪುಟ್ಟ ಫಂಕ್ಷನ್ಗಾಗಿರ್ಬೋದು ಅಥವಾ ಹೊರಗಡೆ ಹೋಗುವಾಗಾದರೂ ಸರಿ, ಈ ಥರ ಮೇಕಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹೆವಿಯಾಗಿ ಮೇಕಪ್ ಮಾಡಿಕೊಂಡು ನಮ್ಮಂದನ್ನು ನಾವೇ ಕೆಡಿಸ್ಕೊಳ್ಳೋದಕ್ಕಿಂತ ಈ ಥರ ಸಿಂಪಲಾಗಿ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗಂತ ಅನಿಸುತ್ತೆ. ಹಂಗಾಗಿ ನನಗೆ ಈ ಥರ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಇನ್ನು ನಾನು ಯಾವತ್ತೂ ಅಷ್ಟೇ ಪಾರ್ಲರಲ್ಲಿ ನಾನು ಯಾವತ್ತೂ ಕೂಡ ಮೇಕಪ್ ಮಾಡಿಸ್ಕೊಂಡೇ ಇಲ್ಲ. ಯಾವಾಗಲೂ ಅಷ್ಟೇ ನಾನೇ ಮೇಕಪ್ ಮಾಡ್ಕೊಳ್ಳೋದು. ನನ್ನ ಮದುವೆಲೂ ಕೂಡ ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಹಾಗೆಯೇ ನನ್ನ ಮಗಳು ಹೇಗೆ ಅಂತ ಹೇಳಿದ್ರೆ, ನನ್ನ ವಸ್ತುಗಳನ್ನೆಲ್ಲ ಕೂಡ ತೊಗೊಂಡ್ಬಿಟ್ಟು ಇವಳು ಹಾಳು ಮಾಡ್ಬೋದು, ಮುರಿದಾಕ್ಬೋದು, ಈ ಥರ ಮಾಡ್ಬೋದು. ಬಟ್ ಆದರೆ ನಾನು ಮಾತ್ರ ಇವಳ್ದು ಒಂದು ವಸ್ತುನೂ ಕೂಡ ಮುಟ್ಟೋ ಹಾಗಿಲ್ಲ. ಆವಾಗಲೇ ಬಂದು ಕಿತ್ಕೊಂಡ್ಬಿಡ್ತಾಳೆ. ಒಂದು ಏರ್ ಬ್ಯಾಂಡ್ ಆಗಿರ್ಬೋದು, ಒಂದು ಕ್ಲಿಪ್ ಆಗಿರ್ಬೋದು, ಏನು ಅಷ್ಟೇ ಮುಟ್ಟೋದಕ್ಕೆ ಅಂತಲೇ ಬಿಡಲ್ಲ ನನಗೆ. ನೋಡಿಲ್ಲಿ ಹಾಕೊಂಡಿದ್ದಾಳೆ ನಂದನ್ನ ಅಂತ ಕಿರ್ಚ್ಕೊತಾಳೆ. ಬೇಕಾದ್ರೆ ನಂದು ಹೊಸದೇ ಆಗಿರಲಿ, ಬೇಕಾದ್ರೆ ಮುರಿದ್ರೂ ಕೂಡ ನಾನೇನು ಕೂಡ ಕೇಳೋಂಗಿಲ್ಲ. ಮಕ್ಕಳಿರೋಂಥ ಮನೇಲಿ ಇದೇ ರೀತಿಯಾಗಿ ನಡೆಯುತ್ತೆ ಎಲ್ಲರೂ ಮನೆಯಲ್ಲೂ. ಸೊ ನಾವು ರೆಡಿಯಾಗೋಷ್ಟೊಳಗೆ ಆಗಲೇ 5:30 ಆಗಿತ್ತು. ಸೊ ನಾವು ಹೊರಟಾಗ ಮಳೆ ಏನಿರಲಿಲ್ಲ, ಬಟ್ ಆದರೆ ಹೋಗಾದ್ಮೇಲೆ ಅಲ್ಲಿಗೆ ಸೋನೆ ಥರ ಮಳೆ ಶುರುವಾಯಿತು. ಸಂಜೆ ಆದರೆ ಸಾಕು ಮಳೆ ಅನ್ನೋದು ಇದು ಕಂಪಲ್ಸರಿ ಬಂದೇ ಬರುತ್ತೆ. ಹಂಗಾಗಿ ಇನ್ನು ಒಂದು 2 ಅಂಗಡಿ ನೋಡಿದ್ವಿ, ಅಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಳಿಗೆ ಸ್ವಲ್ಪ ಹೆವಿ ಆಗಿರೋದನ್ನೇ ತೋರಿಸ್ತಾಯಿದ್ರು. ನಮ್ಗೆ ಹೆವಿ ಆಗಿರೋದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ತುಂಬ ವೆಯ್ಟ್ ಇರುತ್ತೆ, ಮಕ್ಕಳು ಅಷ್ಟು ಇದಾಗಲ್ಲ. ಮತ್ತು ನನ್ನ ಮಗಳು ತುಂಬ ಸಣ್ಣ ಇರೋದ್ರಿಂದ ಅವಳಿಗೆ ಅಷ್ಟು ಚೆನ್ನಾಗೂ ಕೂಡ ಕಾಣೋದಿಲ್ಲ. ಸೊ ಹಂಗಾಗಿ ಆದಷ್ಟು ಒಂದು ಸ್ವಲ್ಪ ವೆಯ್ಟ್ ಲೆಸ್ ಆಗಿರೋ ಅಂಥದ್ದನ್ನೇ ನಾನು ನೋಡ್ತಾ ಇದ್ದಿದ್ದು. ಸೊ ಇದು ಬಂದುಬಿಟ್ಟು ಕೃಷ್ಣ ಕಾಂಪ್ಲೆಕ್ಸಲ್ಲಿ ಒಂದು ಅಂಗಡಿ ಇದೆ ಮಕ್ಕಳದು. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮಾತ್ರ. ನಿಜವಾಗ್ಲೂ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಕನ್ಫ್ಯೂಸ್ ಆಗ್ತಾಯಿತ್ತು ನಮಗೇನೆ. ನನ್ನ ಮಗಳು ಇವಾಗ ಹಾಕ್ಕೊಂಡಿದ್ದಾಳಲ್ವ, ಇದು ನಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವಳಿಗೆ ಸಖತ್ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಆದರೆ ನನ್ನ ಮಗಳು ನನಗೆ ಪಿಂಕ್ ಕಲ್ಲರೇ ಬೇಕು ಅಂತ ಹೇಳ್ಬಿಟ್ಟು
ಸೊ ಅವಳು ಪಿಂಕ್ ಕಲರ್ನೇ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಅವಳು ಹಾಕೊಳ್ಳೋದಲ್ವಾ, ಸೊ ಹಂಗಾಗಿ ಅವಳು ಇಷ್ಟ ಅಂತ ಹೇಳ್ಬಿಟ್ಟು ತೆಕ್ಕೊಟ್ವಿ. ಇದನ್ನೇ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಅವರಪ್ಪ ಮತ್ತೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು. ಸೊ ಅದೇ ಡಿಸೈನಲ್ಲಿ ತೊಗೊಬಿಡೋಣ ಇನ್ನೊಂದು, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಕೆಲವೊಂದು ಅಂಗಡಿಗಳಿಗೆ ಹೋಗಿ ಶಾಪಿಂಗು ಮತ್ತು ಮಾರ್ಕೆಟಿಗೂ ಕೂಡ ಹೋಗಿದ್ವಿ. ಅಲ್ಲಿ ಫ್ರೂಟ್ಸ್ ತೊಗೋಬೇಕಿತ್ತು. ನಾಳೆ ನನ್ನ ಮಗಳಿಗೆ ಫ್ರೂಟ್ಸ್ ಡೇ ಇತ್ತು. ಸೊ ಡಿಫ್ರೆಂಟ್ ಆಗಿರೋಂಥ ಫ್ರೂಟ್ಸ್ ತೊಗೊಬನ್ನಿ ಅಂತ ಹೇಳಿದ್ರು. ಸೊ ಮಾರ್ಕೆಟಿಗೆ ಹೋದಾಗಂತೂ ಸಖತ್ ಮಳೆ ಬರ್ತಾಯಿತ್ತು. ಸೊ ಹಂಗಾಗಿ ಅಲ್ಲೇನು ಹೆಚ್ಚಿಗೆ ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಮನೆಗೆ ಬರ್ತಿದ್ದಂಗೆ ಅವಳು ಫ್ರಾಕ್ ಹಾಕೊಂಡು ಎಲ್ಲರಿಗೂ ತೋರಿಸಿ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ವಿಡಿಯೋ ತೆಗೀರಿ, ಫೋಟೋ ತೆಗೀರಿ ಅಂತ ಎಲ್ಲ ಹೇಳಿ ಮತ್ತು ಸಿಕ್ಕಾಬಟ್ಟೆ ಖುಷಿಪಟ್ಲು ಮಾತ್ರ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 8 ಗಂಟೆ ಆಗಿತ್ತು. ಮನೆಗೆ ಬರ್ತಿದ್ದಂಗೆ ಅಡುಗೆ ಮಾಡಿ ಪಾಪಗೂ ಕೂಡ ಊಟ ಮಾಡಿಸಿ ಅವಳಿಗೆ ಹೋಮ್ವರ್ಕ್ ಬರೆಸಿ ಇವಾಗ ಆಲ್ರೆಡಿ 9:30 ಆಯಿತು. ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮಳೆ ಆಗಿರೋದ್ರಿಂದ ಸೊ ನಮಗೆ ಅಷ್ಟು ಓಡಾಡೋದಕ್ಕೆ ಫ್ರೀ ಅಂತ ಅನ್ಸೋದೇ ಇಲ್ಲ. ಸೊ ಮಾರ್ಕೆಟಲ್ಲೆಲ್ಲ ಓಡಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ತುಂಬ ನೀರೆಲ್ಲ ನಿಂತಿರುತ್ತೆ. ಸೊ ನಾವು ಅಂಗಡಿಗೆ ಹೋಗಿ ತೊಗೊಂಡು ಬರೋಷ್ಟರಲ್ಲಿ ಆಗಲೇ ಹೊರಗಡೆ ಸಿಕ್ಕಾಬಟ್ಟೆ ಸೋನೆ ಥರ ಬರ್ತಾಯಿತ್ತು. ಸೊ ಹಂಗಾಗಿ ಬೇಗನೆ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಹಾಗೆಯೇ ಅವಳಿಗೆ ನಾಳೆ ಸ್ಕೂಲಲ್ಲಿ ಒಂದು ವೆರೈಟಿ ಫ್ರೂಟ್ಸ್ನ ತೊಗೊಬರ್ಬೇಕು ಅಂತ ಹೇಳಿದರು. ಸೊ ಹಂಗಾಗಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಅಷ್ಟೊಂದು ಬರ್ತಿಲ್ಲ ಅಂತೆ, ಸ್ವಲ್ಪ ಜಾಸ್ತಿ ರೇಟ್ ಆಗಿದೆ ಅದು ಡ್ರ್ಯಾಗನ್ ಫ್ರೂಟ್ಸು. ಹಾಗೆಯೇ ಕಿವಿ ಹಣ್ಣು, ಹಂಗಾಗಿ ಅದು ಸ್ವಲ್ಪ ಬರೋದು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನು ದ್ರಾಕ್ಷಿ ಅಥವಾ ಸೇಬು, ದಾಳಿಂಬೆದು ಎಲ್ಲದೂ ಕೂಡ ಗೊತ್ತಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕೊಟ್ಟು ಕಳಿಸಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಮಗೆ ಸಿಕ್ಕಿದ್ದು ಇನ್ನೊಂದು ಸಿಕ್ಕಿದೆ, ಬಟ್ ಅದು ಯಾವ ಹಣ್ಣು ಅಂತ ನನಗೆ ಗೊತ್ತಿಲ್ಲ, ಅದು ಎಲ್ಲೋ ಬೇರೆ ಕಡೆ ಇಟ್ಟಿದ್ದಾರೆ. ಸೊ ಇದನ್ನು ಜ್ಯೂಸ್ ಹಣ್ಣು ಅಂತ ಕರೀತಾರೆ ಇದನ್ನು. ಇದು ಸಿಕ್ತು ನಮಗೆ, ಹಣ್ಣು ಆಗಿರೋ ಅಂಥದ್ದನ್ನು ತೊಗೋಬೇಕಿದ್ರಲ್ಲಿ. ಸೊ ಹಂಗಾಗಿ ಹಣ್ಣಾಗಿರೋ ಅಂಥದ್ದನ್ನೇ ತೊಗೊಂಡು ಬಂದಿದ್ವಿ. ಇದು ಹಣ್ಣಾಗಿದೆ ಜಾಸ್ತಿ, ಸ್ವಲ್ಪ ಕಾಯಿ ಥರ ಇದೆ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ನಾಳೆ ಒಂದನ್ನು ಕೊಟ್ಟು ಕಳಿಸ್ಬೇಕು ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಇನ್ನು ಸ್ಕೂಲಲ್ಲಿ ವೆರೈಟಿಯಾಗಿ ಏನಾದರೂ ಹೇಳಿ ಕಳಿಸ್ತಾರಲ್ವ. ಸೊ ಹಂಗಾಗಿ ಇವತ್ತು ಫ್ರೂಟ್ಸ್ದೇನೋ ಹೇಳಿದರು. ಸೊ ಹಂಗಾಗಿ ಇನ್ನು ಮಾಮೂಲಿ ಮಾರ್ಕೆಟಲ್ಲಂತೂ ಸಿಕ್ಕಾಬಟ್ಟೆ ನೇರಳೆ ಹಣ್ಣು ಬಂದಿತ್ತು ಮಾತ್ರ. ಹಂಗಾಗಿ ಸೊ ನಾವು ಕೂಡ ನೇರಳೆ ಹಣ್ಣನ್ನ ತೊಗೊಂಡು ಬಂದ್ವಿ. ಅಂದರೆ ಮಳೆ ಆಗಿರೋದ್ರಿಂದ ಅಷ್ಟೊಂದು ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತು. ಮಳೆ ಏನಾದರೂ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಮಾರ್ಕೆಟಲ್ಲಿ ಅದನ್ನು ಕೂಡ ಸುತ್ಬೋದಿತ್ತು, ಯಾವುದಾದ್ರೂ ವೆರೈಟಿ ಫ್ರೂಟ್ಸ್ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಇನ್ನು ಪಾಪುಗೆ ಮಾಮೂಲಿ ಅವಳಿಗೆ ಇದ್ದೇ ಫಸ್ಟ್ ಟೈಮ್ ಇಷ್ಟೊಂದು, ಅಂದರೆ ಹೆಣ್ಮಕ್ಳು ಡ್ರೆಸ್ ಆಗಿರ್ಬೋದು ಅಥವಾ ಹೆಣ್ಮಕ್ಳು ಸ್ಲಿಪ್ಪರ್ ಆಗಿದ್ದು ಪರ್ಚೇಸ್ ಮಾಡಿದ್ದ ಅಂತ ಹೇಳಿದ್ರೆ ಇದ್ದೇ ಫಸ್ಟ್ ಟೈಮ್ ಅವಳು ಹುಟ್ಟಿದಾಗ್ಲಿಂದನೂ. ಇದುವರೆಗೂ ಯಾವತ್ತೂ ಕೂಡ ತೊಗೊಂಡಿರಲಿಲ್ಲ. ಸೊ ಈ ಸಲ ಏನಕ್ಕೋ ಗೊತ್ತಿಲ್ಲ, ನಮ್ಮ ಮದುವೆನೂ ಇತ್ತಲ್ವಾ. ಸೊ ಹಂಗಾಗಿ ಅವಳು ಕೂಡ ಕೇಳ್ತಿದ್ದು. ಸೊ ಹಂಗಾಗಿ ತಕ್ಕೊಟ್ಟಿದ್ದು ಇದು ಸ್ಲಿಪ್ಪರ್ ತುಂಬ ಚೆನ್ನಾಗಿತ್ತು. ಅವಳು ಸ್ವಲ್ಪ ಹೀಲ್ಡ್ ಬೇಕಂತ ಹೇಳ್ತಿದ್ದು, ಬಟ್ ಹೀಲ್ಡೆಲ್ಲ ಅಷ್ಟು ಹಾಕೊಳ್ಳೋಕ್ಕೆ ಇದಾಗಿರಲ್ಲ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ಏನೇ ತೊಗೊಂಡ್ರು ಅಷ್ಟೇ ಪಿಂಕ್ ಕಲರ್ನೇ ತೊಗೊಳೋದು. ಸೊ ಹಂಗಾಗಿ ಸ್ಲಿಪ್ಪನ್ನು ಕೂಡ ಪಿಂಕ್ ಕಲರ್ ತೊಗೊಂಡು ತುಂಬ ಚೆನ್ನಾಗಿತ್ತು ಇದನ್ನು ಕೂಡ. ಅವಳಿಗೆ ಅಂತ ಅಷ್ಟೇ ನಾನು ಇವತ್ತು ಶಾಪಿಂಗ್ ಮಾಡಿದ್ದು, ಇನ್ನು ಯಾರಿಗೂ ಏನು ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಆ ಫ್ರಾಕು ಇದು ಫೋಟೋಗಿಂತ ರಿಯಲಾಗಿ ತುಂಬಾ ಚೆನ್ನಾಗಿದೆ. ಫುಲ್ ಇಲ್ಲೆಲ್ಲ ಮಿಂಚು ಥರ ಇದೆ, ತುಂಬಾ ಚೆನ್ನಾಗಿದೆ ಮಾತ್ರ. ಇದು ಫ್ರಾಕು ತುಂಬ ದೊಡ್ಡದಾಗಿದೆ. ಈ ರೀತಿಯಾಗಿದೆ ಇದು ಫುಲ್ಲು ಮಿಂಚು ಥರ ಕಾಣಿಸ್ತದೆ. ಬಟ್ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನನ್ನ ಮಗಳಿಗೆ ಇದ್ದೆ ಫಸ್ಟ್ ಟೈಮ್ ಫ್ರಾಕ್ ಅಂತ ಹೇಳಿ ತಕ್ಕೊಟ್ಟಿದ್ದು, ಇದ್ದೇ ಮೊದಲೇ ಫ್ರಾಕ್ ಅಂತಲೇ ಹೇಳ್ಬೋದು ಅವಳಿಗೆ. ಸೊ ಇನ್ನು ಬಳೆ ಅದೊಂದು ತಗೊಂಡು ಬರೋಕ್ಕಾಗಲಿಲ್ಲ. ಇನ್ನು ಸ್ವಲ್ಪ ಮಳೇಲಿ ಬೇರೆ ನೆಂದಿದ್ರಿಂದ ಸ್ವಲ್ಪ ಚಳಿ ಅಂತ ಅನಿಸ್ತಿತ್ತು. ಇನ್ನು ಇದಕ್ಕೆಲ್ಲ ಹೋಗಿ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾಳೆ ಹೋಗಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಏರ್ ಬ್ಯಾಂಡ್ ಅಷ್ಟೇ ಅವಳು ಪಿಂಕ್ ಕಲರೇ ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅದನ್ನು ಕೂಡ ಪಿಂಕ್ ಕಲರೇ ತೊಗೊಂಡ್ವಿ. ಸ್ವಲ್ಪ ಬಳೆ ಎಲ್ಲದನ್ನು ಕೂಡ ಸ್ವಲ್ಪ ಸ್ಟೋನ್ ಇರೋಂಥದ್ದನ್ನು ತಗೊಂಡ್ರೆ ಈ ಫ್ರಾಕಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ಟೋನ್ ಇರೋದನ್ನ ನಾಳೆ ಹೋಗ್ಬಿಟ್ಟು ಬೇಗನೆ ತೊಗೊಂಬರ್ಬೇಕು. ಸೊ ನಾಳೆನೇ ಆದಷ್ಟು ಎಲ್ಲ ಬಟ್ಟೆ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೋಬೇಕು. ನಾನು ಒಬ್ಬಳೇ ಹೋಗ್ಬೇಕಾ ಅಥವಾ ನನ್ನ ಮಗಳನ್ನೂ ಜೊತೆಲೇ ಕರ್ಕೊಂಡು ಹೋಗ್ಬೇಕಾ ಅದು ಗೊತ್ತಿಲ್ಲ ಇನ್ನೂ. ಸೊ ಮನೇಲಿ ಹೆಂಗೆ ಹೇಳ್ತಾರೆ, ನಾನು ಒಬ್ಬಳೇ ಹೋಗು ಅಂತ ಹೇಳಿದ್ರೆ ನಾನು ಒಬ್ಬಳೇ ಹೋಗ್ಬಿಟ್ಟು ಭಾನುವಾರ ಅಷ್ಟರೊಳಗೆ ಬರ್ತೀನಿ.
ಇಲ್ಲಾಂದರೆ ಪಾಪುನು ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಶನಿವಾರ ಅವಳನ್ನ ಸ್ಕೂಲ್ ಮುಗಿಸ್ಕೊಂಡು ನಾನು ಫಂಕ್ಷನ್ಗೆ ಹೊರಡಬೇಕಾಗುತ್ತೆ. ಸೊ ಹಾಗಾಗಿ ನಾಳೆನೇ ನಾನು ಎಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕು. ಅವಳಿಗೆ ನನಗೆ ಬಟ್ಟೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಡಬೇಕು. ಸೊ ಮತ್ತೆ ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಷ್ಟೇ ಅವಳಿಗೋಸ್ಕರ ಅಂತ ಪರ್ಚೇಸ್ ಮಾಡಿದ್ದು. ಇನ್ನು ನಾಳೆಗೆ ಸ್ವಲ್ಪ ನನಗೆ ತಗೋಬೇಕು ಬ್ಯಾಂಗಲ್ಸ್ಗಳಲ್ಲಿ. ಸೊ ಹಂಗಾಗಿ ನಾಳೆ ಇನ್ನೊಂದಿಷ್ಟು ಪರ್ಚೇಸಿಂಗ್ ಇರುತ್ತೆ. ತುಂಬ ಖುಷಿ ಆಯಿತು ಮಾತ್ರ ಆ ಬಟ್ಟೆ ಅಂಗಡೀಲಿ ಒಂದಕ್ಕಿಂತ ಒಂದು ಫ್ರಾಕ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಒಳ್ಳೆ ಕಲೆಕ್ಷನ್ಸ್ ಇದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರು. ಅವಾಗ ಬನ್ನಿ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿತ್ತು. ಲಾಂಗ್ ಫ್ರಾಕ್ ಆಗಿರ್ಬೋದು ಮತ್ತು ಮಾಮೂಲಿ ಫ್ರಾಕ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಸೊ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಈ ಹಣ್ಣು ಬಂದ್ಬಿಟ್ಟು ಪಿಯರ್ಸ್ ಹಣ್ಣು. ನಾನು ಫಸ್ಟಿಗೆ ತಪ್ಪು ಹೇಳಿದೆ, ಅದು ಅವಾಕಾಡೋ ಅಂತ ಹೇಳಿಬಿಟ್ಟು. ನಾನು ಜ್ಯೂಸ್ ಹಣ್ಣು ಅಂತಲೂ ಏನೋ ಹೇಳಿದೆ, ಅದಲ್ಲ ಜ್ಯೂಸ್ ಹಣ್ಣಲ್ಲ, ಬೆಣ್ಣೆ ಹಣ್ಣು ಅಂತ ಹೇಳ್ಬಿಟ್ಟು. ಅದು ಸೇಮ್ ಬೆಣ್ಣೆ ತಿಂದಂಗೆ ಅಂತ ಅನಿಸುತ್ತಂತೆ. ತುಂಬಾ ಅಂದರೆ ಒಂದೇ ಥರ ಇದೆ. ಪಿಯರ್ಸು ಮತ್ತು ಅವಾಕಾಡೋ ಎರಡೂ ಕೂಡ ಒಂದೇ ಥರ ಇದೆ. ಸೊ ನಾನು ಪಿಯರ್ಸ್ನ ಕೊಟ್ಟು ಕಳಿಸಿದ್ದೀನಿ ಅವಳಿಗೆ ಬೆಳಗ್ಗೆ ಟೈಮು ಸ್ಕೂಲಿಗೆ ಅಂತ ಹೇಳ್ಬಿಟ್ಟು. ಅದೊಂಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅವಳನ್ನ ಸ್ಕೂಲಿಗೆ ಬಿಟ್ಟುಬಿಟ್ಟು ನಾವು ಕೂಡ ತಿಂಡಿನ ಮುಗಿಸ್ಕೊಂಡು ನಾನಿವಾಗ ಮತ್ತೆ ಶಾಪಿಂಗ್ ಹೊರಟೆ. ಮತ್ತೆ ಸಂಜೆ ಅಂತ ಕೂತ್ಕೊಂಡ್ರೆ ಮತ್ತೆ ಮಳೆ ಬರುತ್ತೆ, ನಮ್ಗೆ ಹೋಗೋಕ್ಕಾಗಲ್ಲ. ಇನ್ನು ಮಗಳು ಬಂದಿರ್ತಾಳೆ, ಅವಳನ್ನೆಲ್ಲ ಕರ್ಕೊಂಡಂತೂ ಹೋಗೋದಕ್ಕಾಗೋದೇ ಇಲ್ಲ. ನಿನ್ನೆ ಮಳೆ ಬಂದಿದ್ದರಿಂದ ಮತ್ತೆ ನಾವು ಬ್ಯಾಂಗಲ್ ಸ್ಟೋರಿಗೆಲ್ಲ ಹೋಗೋಕ್ಕಾಗಲೇ ಇಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಚಳಿ ಬೇರೆ, ಸಿಕ್ಕಾಪಟ್ಟೆ ಮಳೆ ಚಳಿ ಎಲ್ಲ ಜಾಸ್ತಿನೇ ಅಂತಲೇ ಹೇಳ್ಬೋದು ನಿನ್ನೆ. ಸೊ ಹಂಗಾಗಿ ಇವಾಗ ಬೆಳಗ್ಗೆನೇ ರೆಡಿ ಆಗ್ತಾಯಿದ್ದೀನಿ. ನಾನು ಫಸ್ಟ್ ಈ ಥರ ಓಲೆಗಳನ್ನ ತುಂಬ ಇಷ್ಟಪಡ್ತಿದ್ದೆ. ಆಮೇಲೆ ಮದುವೆ ಆದಮೇಲೆ ಅಷ್ಟು ಕ್ರೇಜ್ ಇರಲಿಲ್ಲ ತಗೋಬೇಕು ಅಂತ. ಇವಾಗ ಮತ್ತೆ ಈ ಥರ ಚಿಕ್ಕ ಚಿಕ್ಕದ ಕಲರ್ ಆಗಿರೋಂಥ ಇಯರಿಂಗ್ಸ್ನ ತಗೋತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇನ್ನು ಬ್ಯಾಂಗಲ್ ಸ್ಟೋರಲ್ಲಂತೂ ಬ್ಯಾಂಗಲ್ಸ್ ಇದೆಲ್ಲ 1,500 ಅಂತೆ. ಚಿನ್ನದು ಕೂಡ ಏನು ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿತ್ತು. ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅವರೊಂದು ಹಾಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ಹಾಕೊಂಡು ನೋಡಿದೆ. ಇನ್ನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರದ್ರಲ್ಲಿ ಪಾಪುಗೆ ನೋಡಿದೆ. ಬಟ್ ಆದರೆ ಈ ಥರದ್ರಲ್ಲಿ ಮಕ್ಕಳಿಗೆ ಸಿಗಲ್ವಂತೆ, ಬರೀ ದೊಡ್ಡವರಿಗಷ್ಟೇ ಸಿಗೋದು. ಬಟ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಜವಾಗ್ಲೂ ಗೋಲ್ಡಿಂದು ಕೂಡ ಈ ಥರ ಡಿಸೈನ್ ಬರಲ್ವೇನೋ ಅಂತ ಅನಿಸುತ್ತೆ. ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಎಲ್ಲ ಗ್ಯಾರಂಟಿದು. ಮತ್ತು ಎಲ್ಲ ಮಾತ್ರ 1,500 ಈ ಥರನೇ ಇರೋ ಅಂಥದ್ದು ಇದೆಲ್ಲದೂ ಕೂಡ. ಸೊ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ಬಳೆ ಮತ್ತು ನನಗೆ ಎಕ್ಸ್ಟ್ರಾ ಕೆಲವೊಂದೊಂದು ಶಾಪಿಂಗ್ ಇತ್ತು. ಸೊ ಅದೆಲ್ಲನೂ ಕೂಡ ತೊಗೊಂಡು ಬೇಗನೆ ಬಂದ್ವಿ. ನೋಡಿ ಎಲ್ಲದೂ ಕೂಡ ನನ್ನ ಮಗಳು ಪಿಂಕೇ ತೊಗೊಂಡಿದ್ದಾಳೆ. ಆಲ್ಮೋಸ್ಟ್ ಎಲ್ಲದೂ ಕೂಡ ಪಿಂಕು. ಸೊ ಹಂಗಾಗಿ ಬಳೆನೂ ಕೂಡ ಪಿಂಕ್ನೇ ತೊಗೊಂಡು ಬಂದ್ವಿ. ಬಟ್ ಆದರೆ ಸಿಕ್ಕಾಬಟ್ಟೆ ದೊಡ್ಡದಾಗುತ್ತೆ ನನ್ನ ಮಗಳು ಆಗಿರೋ ಅಂಥ ಇದಕ್ಕೆ. ಅವಳಿಗೆ ಈ ಬಳೆನೂ ಕೂಡ ದೊಡ್ಡದಾಗುತ್ತೆ. ಮತ್ತೆ ಈಗ ಸಂಜೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ಬೇಕು ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು. ಬಳೆ ಅಳತೆ ತೊಗೊಂಡೋಗಿದ್ದೆ. ಬಟ್ ಆದರೆ ತೊಗೊಂಡೋಗಿದ್ರು ಅದು ಕವರ್ ಸುತ್ತಿದ್ರಲ್ವ. ಸೊ ಹಂಗಾಗಿ ನನಗೆ ಗೊತ್ತೇ ಆಗಲಿಲ್ಲ. ಅವಳಿಗೆ ತುಂಬಾ ದೊಡ್ಡದಾಗ್ತಿತ್ತು. ಆಲ್ಮೋಸ್ಟ್ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ನಾಳೆ ನಾನು ಒಬ್ಬಳು ಊರಿಗೆ ಹೊರಡೋದಿದ್ರೆ ಅವಳಿಗೆ ಎಲ್ಲದೂ ಕೂಡ ಒಂದು ಬ್ಯಾಗಿಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ರೆ ಇನ್ನು ಭಾನುವಾರ ಬಂದುಬಿಟ್ಟು ತೊಗೊಂಡು ಹೋಗ್ಬೋದು ಅಂತ ಒಂದಿದು. ಇಲ್ಲಾಂದರೆ ನಾನು ಭಾನುವಾರ ಬರೋದೇ ನಾನು ಲೇಟಾಗಿ ಬಂದುಬಿಡ್ತೀನಿ. ಸೊ ಅದಾದಮೇಲೆ ನಾನು ಅವಳ ಫ್ರಾಕ್ ಎಲ್ಲಿದೆ, ಅದೆಲ್ಲಿದೆ, ಇದೆಲ್ಲಿದೆ ಅಂತ ಹುಡ್ಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅವಳೇ ನಾನು ಮದುವೆಗೆ ಬರೋದಿಲ್ಲ, ಊರಿಗೆ ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ ಹಂಗಾಗಿ ಪರವಾಗಿಲ್ಲ, ಒಂದು ರಾತ್ರಿ ಅಲ್ವಾ, ಸೊ ಮನೇಲೇ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಅವಾಕಾಡೋದು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಅಂದರೆ ಬೆಣ್ಣೆ ಹಣ್ಣಿಂದು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇದು ಸೇಮ್ ಬೆಣ್ಣೆ ತಿಂದಂಗೆ ಅಂತ ಅನಿಸುತ್ತೆ. ಇದು ಸ್ವೀಟ್ ಏನು ಇರಲ್ಲ, ಬರೀ ತುಂಬಾ ಸಪ್ಪೆ ಥರನೇ ಇರುತ್ತೆ. ಬಟ್ ಅಂದರೆ ಸಪ್ಪೆ ಥರ ಇದ್ರೂ ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಸೇಮ್ ಅದೇ ಬೆಣ್ಣೆ ತಿಂತೀವಲ್ವ ಅದೇ ಥರ ಇರುತ್ತೆ. ಒಳಗಡೆ ಈ ಥರ ಬೀಜ ಇರುತ್ತೆ ನೋಡಿ. ಸೊ ಒಳಗಡೆ ಇರುವಂತಹ ತಿರುಳೆಲ್ಲದನ್ನು ಕೂಡ ಇರುತ್ತೆ. ಈ ರೀತಿಯಾಗಿ ಸ್ಪೂನಲ್ಲಿ ಎತ್ಕೊಂಡ್ಬಿಡೋದು. ಇನ್ನು ಪಿಯರ್ಸ್ ಹಣ್ಣು ಅವಳು ಸ್ಕೂಲಿಗೆ ಕೊಟ್ಟು ಕಳಿಸಿದ್ನಲ್ಲ, ಸೊ ಹಂಗಾಗಿ ಅದನ್ನು ಕಟ್ ಮಾಡಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಇದನ್ನು ತಿಂತಾ ಇರೋದು. ನಂಗೆ ತಿಂತಿರೋ ನೆನಪಿಲ್ಲ ಇದನ್ನು, ಅವಾಕಾಡೋನ. ಇದೇ ಫಸ್ಟ್ ಟೈಮ್ ತೊಗೊಬಂದು ತಿಂತಾ ಇರೋದು. ಅಂದರೆ ಇಲ್ಲಿ ಮನೇಲೆಲ್ಲ ತಿಂದಿದ್ದಾರೆ. ಬಟ್ ನಾನು ಯಾವತ್ತೂ ಇದ್ರಲ್ಲಿ ಜ್ಯೂಸ್ ಮಾಡೋದಾಗಿರ್ಬೋದು ಅಥವಾ ತಿನ್ನೋದಾಗಿರ್ಬೋದು ಇಲ್ಲ ನನಗೆ. ಚೆನ್ನಾಗಿತ್ತು ಮಾತ್ರ. ಸಿಂಪಲ್ಲಾಗಿ ಜ್ಯೂಸ್ ಮಾಡಿಕೊಂಡ್ರು. ಇನ್ನು ಒಂದು ಹಾಗೆ ಇಟ್ಟಿದ್ದೆ, 2 ಹಣ್ಣಾಗಿತ್ತು. ಸೊ ಹಣ್ಣಾಗಿರೋಂಥದ್ದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಾಯಿಗಿಂತನೂ. ಸೊ ಹಣ್ಣಾಗಿರೋದ್ರೆ ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ಸ್ಪೂನಲ್ಲಿ ಈ ಥರ ಎತ್ಕೊಂಡ್ಬಿಡ್ಬೋದು. ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಬೀಜನೂ ಅಷ್ಟೇ. ಬೀಜ ಹೆಂಗಿದೆ ಅಂತ ಹೇಳಿದ್ರೆ ಅಡಿಕೆ ಕಾಯಿಗಳು ಬರುತ್ತಲ್ವ, ಅಡಿಕೆ ಸುಲಿದಾಗ, ಸೊ ಆ ಥರ ಇದೆ ನೋಡಿ ಬೀಜಗಳು ಕೂಡ.
ಇವಾಗ ಒಂದು 2 ಕಟ್ ಮಾಡಿದ್ದೆ, ತುಂಬಾ ಜಾಸ್ತಿನೇ ಹಣ್ಣಾಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ 2 ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಸಪ್ಪೆ ಆಗಿತ್ತಲ್ವಾ, ಸೊ ಹಂಗಾಗಿ ಶುಗರ್ನ ಯೂಸ್ ಮಾಡ್ತಿದ್ದೀನಿ. ಶುಗರ್ ಯೂಸ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಹಾಗೇನೂ ಕೂಡ ತಿನ್ಕೋಬೋದು. ಒಳ್ಳೆಯದೇ, ಹಾಗೇ ತಿಂದ್ರೇ ಒಳ್ಳೆಯದು, ತುಂಬ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ಬೋದು ಶುಗರ್ನ ಯೂಸ್ ಮಾಡೋದಕ್ಕಿಂತನೂ. ನಾನು ಅಷ್ಟು ಜಾಸ್ತಿ ಶುಗರ್ ಏನು ಹಾಕೋಕೆ ಹೋಗಲಿಲ್ಲ, ಸ್ವಲ್ಪ ಅಷ್ಟೇ ಶುಗರ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತು ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡ್ರೆ ಸಖತ್ತಾಗಿತ್ತು ಮಾತ್ರ ಜ್ಯೂಸು. ನೋಡಿ ಈ ಥರ ಸಣ್ಣದಾಗಿ ರುಬ್ಬಿಸ್ಕೊಂಡು ಇದಕ್ಕೆ ಹಾಲನ್ನಾದರೂ ಹಾಕೋಬೋದಂತೆ, ಆದರೆ ತುಂಬ ಜನ ಏನು ಹಾಲು ಹಾಕಲ್ಲ ಅಂತ ಹೇಳಿದ್ರು, ಇಲ್ಲಿ ಮನೇಲೂ ಅಷ್ಟೇ ಹೇಳಿದ್ರು. ಹಾಲೇನು ಬೇಡ, ಅಷ್ಟು ಇದಾಗಿರಲ್ಲ ಹಾಲು ಹಾಕಿದರೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ನೀರನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ. ಗಟ್ಟಿ ಅಂತಲೇ ಆಗುತ್ತೆ, ಗಟ್ಟಿಗೆ ಆಗುತ್ತೆ ಅದು. ಎಷ್ಟು ನೀರು ಹಾಕಿದ್ರು ಸ್ವಲ್ಪ ಗಟ್ಟಿ ಗಟ್ಟಿಯಾಗೇ ಬರುತ್ತೆ ಅದು. ನೋಡಿ ಈ ರೀತಿಯಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕು ಅಂತ ಹೇಳಿದ್ರು. ಸೊ ಕೊನೆಯದಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿದೆ. ನೋಡಿ ಇಷ್ಟು ಇದ್ರಾಗಿ ನಾನು ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ. ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.